ಇಂದಿನ ವಿಡಿಯೋದಲ್ಲಿ ನಾವು ದೇವರಿಗೆ ಧೂಪವನ್ನು ಏಕೆ ಅರ್ಪಿಸುತ್ತೇವೆ, ಧೂಪದ ಮಹತ್ವವೇನು ಮತ್ತು ದೇವರಿಗೆ ಧೂಪವನ್ನು ಅರ್ಪಿಸುವುದರ ಸಂಕೇತವೇನು ಎಂಬುದರ ಕುರಿತು ತಿಳಿಯೋಣ. ಇದೆಲ್ಲದರ ಬಗ್ಗೆ ತಿಳಿದುಕೊಳ್ಳಲು ಈ ಸಂಪೂರ್ಣ ವಿಡಿಯೋವನ್ನು ನೋಡಿ. ಧೂಪವನ್ನು ಅರ್ಪಿಸುವುದು ನಮ್ಮ ಪ್ರಾಚೀನ ಹಿಂದೂ ಸಂಪ್ರದಾಯದ ಆಚರಣೆಯಾಗಿದ್ದು, ಇದನ್ನು ನಮ್ಮ ಮನೆಗಳಲ್ಲಿ ಮತ್ತು ದೇವಾಲಯಗಳಲ್ಲಿ ಸಾಮಾನ್ಯವಾಗಿ ಆಚರಿಸಲಾಗುತ್ತದೆ. ನಮ್ಮ ಸನಾತನ ಧರ್ಮದಲ್ಲಿ ಪೂಜೆ ಮಾಡುವುದು ಮತ್ತು ನಮ್ಮ ಎಲ್ಲ ವಿಗ್ರಹಗಳನ್ನು ಪೂಜಿಸುವುದು ಪ್ರಾಚೀನ ಸಂಪ್ರದಾಯವಾಗಿದೆ. ಪೂಜೆ ಮಾಡುವುದರಿಂದ ದೇವರೊಂದಿಗೆ ಸಂಪರ್ಕ ಸಾಧಿಸಲು ಸಹಾಯವಾಗುತ್ತದೆ ಎಂದು ಹೇಳಲಾಗುತ್ತದೆ. ಇದು ಭಗವಂತನಿಗೆ ನಮ್ಮ ಕೃತಜ್ಞತೆಯನ್ನು ತೋರಿಸಲು ಸಹಾಯ ಮಾಡುತ್ತದೆ. ಹಿಂದೂಗಳಾಗಿ ಪೂಜೆ ಮಾಡುವುದು ನಮ್ಮ ಹಿಂದೂ ಧರ್ಮದಲ್ಲಿ ಅತ್ಯಗತ್ಯ. ನಮ್ಮ ಮನೆಯಲ್ಲಿ ಪೂಜೆ ಮಾಡುವುದರಿಂದ ಮನೆ ಶಾಂತವಾಗುತ್ತದೆ ಮತ್ತು ನಮ್ಮ ಮನೆಯನ್ನು ಸಕಾರಾತ್ಮಕತೆಯಿಂದ ತುಂಬುತ್ತದೆ ಮತ್ತು ಮನೆಯಿಂದ ಎಲ್ಲ ನಕಾರಾತ್ಮಕತೆಯನ್ನು ದೂರವಿಡುತ್ತದೆ. ಹಿಂದೂ ಧರ್ಮದ ಪ್ರಕಾರ ಮನೆಯಲ್ಲಿ ಅಥವಾ ದೇವಾಲಯಗಳಲ್ಲಿ ಪೂಜೆ ಮಾಡುವುದರಿಂದ ಪೂಜೆ ಮಾಡಲು ನಿರ್ದಿಷ್ಟ ವಿಧಿ ಇದೆ. ನಾವು ನಮ್ಮ ವೇದಗಳ ಪ್ರಕಾರ ಅಥವಾ ನಮ್ಮ ಗುರು ಅಥವಾ ಆಚಾರ್ಯರ ಮಾರ್ಗದರ್ಶನದ ಪ್ರಕಾರ ಪೂಜೆ ಮಾಡುತ್ತೇವೆ. ಪೂಜೆ ಮಾಡುವಾಗ ಕೆಲವು ನಿಯಮಗಳನ್ನು ಪಾಲಿಸಬೇಕು. ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಮಾಡುವ ಯಾವುದೇ ಆಚರಣೆಗೆ ತನ್ನದೇ ಆದ ಮಹತ್ವವಿದೆ. ಪೂಜೆ ಮಾಡುವಾಗ ನಾವು ಭಗವಂತನಿಗೆ ಹಲವಾರು ವಸ್ತುಗಳನ್ನು ಅಥವಾ ಸೇವೆಗಳನ್ನು ಅರ್ಪಿಸುತ್ತೇವೆ. ಉದಾಹರಣೆಗೆ, ನಾವು ಭಗವಂತನಿಗೆ ಹೂವುಗಳನ್ನು ಅರ್ಪಿಸುತ್ತೇವೆ, ಅದು ಭೂತತ್ವವನ್ನು ಪ್ರತಿನಿಧಿಸುತ್ತದೆ. ನಾವು ಆಚಮನವನ್ನು ಮಾಡುತ್ತೇವೆ, ಅದು ಜಲತತ್ವವನ್ನು ಪ್ರತಿನಿಧಿಸುತ್ತದೆ. ನಾವು ಭಗವಂತನಿಗೆ ದೀಪಗಳನ್ನು ಅರ್ಪಿಸುತ್ತೇವೆ, ಅದು ಅಗ್ನಿತತ್ವವನ್ನು ಪ್ರತಿನಿಧಿಸುತ್ತದೆ. ನಮ್ಮ ಉತ್ತಮ ಆರೋಗ್ಯಕ್ಕಾಗಿ ದೇವರ ವಿಗ್ರಹಕ್ಕೆ ಅರಿಶಿಣವನ್ನು ಅರ್ಪಿಸುತ್ತೇವೆ, ಸೌಭಾಗ್ಯಕ್ಕಾಗಿ ಕುಂಕುಮವನ್ನು ಅರ್ಪಿಸುತ್ತೇವೆ ಮತ್ತು ನಮ್ಮ ಜೀವನದಲ್ಲಿ ಜ್ಞಾನ ಮತ್ತು ಯಶಸ್ಸನ್ನು ಪಡೆಯಲು ಗಂಧವನ್ನು ಅರ್ಪಿಸುತ್ತೇವೆ. ನಮಗೆ ಆಹಾರವನ್ನು ಒದಗಿಸಿದ್ದಕ್ಕಾಗಿ ಕೃತಜ್ಞತೆಯನ್ನು ತೋರಿಸಲು ನಾವು ಭಗವಂತನಿಗೆ ನೈವೇದ್ಯವನ್ನು ಅರ್ಪಿಸುತ್ತೇವೆ. ಈ ರೀತಿಯಾಗಿ ನಾವು ವಾಯುತತ್ವವಾದ ಭಗವಂತನಿಗೆ ಧೂಪವನ್ನು ಅರ್ಪಿಸುತ್ತೇವೆ. ಮಾನವನ ಜೀವನವು ಸಂಪೂರ್ಣವಾಗಿ ವಾಯುವಿನ ಮೇಲೆ ಅವಲಂಬಿತವಾಗಿದೆ. ವಾಯು ಇಲ್ಲದೆ ಯಾರು ಬದುಕಲು ಸಾಧ್ಯವಿಲ್ಲ. ಮಾನವ ಜೀವನಕ್ಕೆ ಕೃತಜ್ಞತೆಯನ್ನು ತೋರಿಸಲು ನಾವು ಭಗವಂತನಿಗೆ ವಾಯುರೂಪವಾದ ಧೂಪವನ್ನು ಅರ್ಪಿಸುತ್ತೇವೆ. ಹಿಂದೂ ಶಾಸ್ತ್ರಗಳ ಪ್ರಕಾರ ಪ್ರೀತಿಯ ವ್ಯಕ್ತಿಗೆ ಸೇವೆ ಸಲ್ಲಿಸುವಂತೆಯೇ ಪ್ರೀತಿ, ಗೌರವ ಮತ್ತು ಕೃತಜ್ಞತೆಯ ಅಭಿವ್ಯಕ್ತಿಯಾಗಿ ಭಗವಂತನಿಗೆ ಎಲ್ಲ ಸೇವೆಗಳನ್ನು ಸಲ್ಲಿಸಬಹುದು. ಈ ಮೂಲಭೂತ ಭಾವನೆಯೊಂದಿಗೆ ನಾವು ಪರಮಾತ್ಮನಿಗೆ ನಮ್ಮ ಭಕ್ತಿಯನ್ನು ಅರ್ಪಿಸುತ್ತೇವೆ. ದೇವರು ತನ್ನ ಪ್ರಕಟ ರೂಪವನ್ನು ಪ್ರತಿನಿಧಿಸುತ್ತಾನೆ ಎಂದು ನಂಬುತ್ತೇವೆ. ಗಾಳಿಯು ಎಲ್ಲೆಡೆ ವ್ಯಾಪಿಸಿದೆ, ಆದರೆ ನಾವು ಗಾಳಿಯನ್ನು ಅನುಭವಿಸಲು ಫ್ಯಾನ್ ಅಥವಾ ಇತರ ಕಾರ್ಯವಿಧಾನಗಳನ್ನು ಅವಲಂಬಿಸಿದ್ದೇವೆ. ಇದೇ ಅರ್ಥದಲ್ಲಿ ದೇವರು ಎಲ್ಲೆಡೆ ವ್ಯಾಪಿಸಿದ್ದಾನೆ, ಆದರೆ ನಮಗೆ ಅವನನ್ನು ಗ್ರಹಿಸಲು ಒಂದು ಕಾರ್ಯವಿಧಾನ ಬೇಕು. ದೇವರು ತಾನು ಮಾಡುವ ಚಟುವಟಿಕೆಯಿಂದ ಕಾಣುತ್ತಾನೆ. ಭಗವಂತನ 5 ಪ್ರಾಥಮಿಕ ರೂಪಗಳಿವೆ. ಅದರ ಮೂಲಕ ಅವನು ಕೆಲವು ಚಟುವಟಿಕೆಗಳನ್ನು ನಿರ್ವಹಿಸುತ್ತಾನೆ. ಅದರ ಮೂಲಕ ನಾವು ಅವನನ್ನು ಗ್ರಹಿಸಬಹುದು. ಅವ್ಯಕ್ತ ರೂಪ ಎಂದು ಕರೆಯಲ್ಪಡುವ ದೇವರ ಸರ್ವವ್ಯಾಪಿ ರೂಪವು ನಮಗೆ ಗ್ರಹಿಸಲು ಸಾಧ್ಯವಿಲ್ಲ. ಅದೃಷ್ಟವಶತ ನಮಗೆ ಅದೇ ದೇವರು ಗ್ರಹಣೀಯ ರೂಪದಲ್ಲಿ ಅಸ್ತಿತ್ವದಲ್ಲಿದ್ದಾನೆ. ಅದು ವ್ಯಕ್ತ ರೂಪ. ಭಗವಂತನ 5 ಗ್ರಹಣೀಯ ರೂಪಗಳಲ್ಲಿ ಅತ್ಯಂತ ಗ್ರಹಣೀಯ ರೂಪವೆಂದರೆ ವಿಗ್ರಹ ಅಥವಾ ಅರ್ಚಮೂರ್ತಿಯ ರೂಪ. ವೇದಗಳು 5 ರೂಪಗಳಲ್ಲಿ ದೇವರ ಉಪಸ್ಥಿತಿಯನ್ನು ವಿವರಿಸುತ್ತವೆ. ಭಗವಂತನ ಮೊದಲ ರೂಪ ಪರಮಪಾದ ರೂಪ. ಈ ರೂಪವನ್ನು ವೈಕುಂಠ ರೂಪ ಅಥವಾ ಪರವಾಸುದೇವ ರೂಪ ಎಂದು ಕರೆಯುತ್ತಾರೆ. ಕರ್ಮ ಪ್ರೇರಿತ ದೇಹಗಳ ಚಕ್ರದಿಂದ ಮುಕ್ತಿ ಪಡೆಯುವ ಮೋಕ್ಷವನ್ನು ನಾವು ಪಡೆದಾಗ ಈ ಭಗವಂತನ ರೂಪದಲ್ಲಿ ಅವನನ್ನು ಕಾಣಬಹುದು. ಭಗವಂತನ 2ನೇ ರೂಪ ವ್ಯೂಹ ವಾಸುದೇವ ರೂಪ. ಈ ರೂಪದಲ್ಲಿ ಅವನು ವಿಶ್ವವನ್ನು ಸೃಷ್ಟಿಸುವ, ಸ್ಥಿತಿಗಳನ್ನು ರಕ್ಷಿಸುವ ಮತ್ತು ಅಂತಿಮವಾಗಿ ವಿಶ್ವದ ನಾಶಕ್ಕೆ ಕಾರಣನಾಗಿದ್ದಾನೆ. ಭಗವಂತನ 3ನೇ ರೂಪ ಅವತಾರ ಮೂರ್ತಿ ರೂಪ. ಈ ರೂಪದಲ್ಲಿ ಭಗವಂತನು ನಮಗಾಗಿ, ಅಂದರೆ ತನ್ನ ಭಕ್ತರಿಗಾಗಿ ಈ ಭೂಮಿಗೆ ಇಳಿದು ಬಂದಿದ್ದಾನೆ. ನಾವು ನೋಡಬಹುದಾದ, ಸಂಬಂಧಿಸಬಹುದಾದ ಮತ್ತು ಸಂಪರ್ಕ ಸಾಧಿಸಬಹುದಾದ ವಿಭಿನ್ನ ರೂಪಗಳನ್ನು ತೆಗೆದುಕೊಂಡಿದ್ದಾನೆ. ಅವನು ಈ ಭೂಮಿಯ ಮೇಲೆ ಶ್ರೀರಾಮ ಅವತಾರ, ಕೃಷ್ಣನ ಅವತಾರ, ಕೂರ್ಮ, ಮತ್ಸ್ಯ, ವರಾಹ ಮತ್ತು ನರಸಿಂಹ ಅವತಾರಗಳಂತಹ ವಿಭಿನ್ನ ಅವತಾರಗಳನ್ನು ತೆಗೆದುಕೊಂಡಿದ್ದಾನೆ. ನಾವು ಅವನ ರೂಪವನ್ನು ನೋಡಬಹುದು ಮತ್ತು ಭಗವಂತನ ಈ ರೂಪಗಳನ್ನು ಪೂಜಿಸಬಹುದು. ಭಗವಂತನ 4ನೇ ರೂಪ ಅರ್ಚ ವಿಗ್ರಹ ಮೂರ್ತಿ, ಅರ್ಚ ವಿಗ್ರಹ ರೂಪ. ಈ ರೂಪದಲ್ಲಿ ಭಗವಂತನು ಪೂಜೆಯ ರೂಪದಲ್ಲಿರುತ್ತಾನೆ. ತಿರುಮಲ ವೆಂಕಟೇಶ್ವರ ಅರ್ಚ ವಿಗ್ರಹ ಮತ್ತು ಪಂಡರಾಪುರ ಪಾಂಡುರಂಗ ಈ ಭಗವಂತನ ಅರ್ಚ ವಿಗ್ರಹ ರೂಪಗಳಾಗಿದ್ದಾವೆ. ಭಗವಂತನ 5ನೇ ರೂಪ
ಅಂತರ್ಯಾಮಿ ರೂಪ. ಈ ರೂಪದಲ್ಲಿ ಅವನು ನಮ್ಮಲ್ಲಿ ಪ್ರತಿಯೊಬ್ಬರೊಳಗಿನ ಜೀವಶಕ್ತಿಯಾಗಿದ್ದು ಈ ದೇಹದಲ್ಲಿ ನಮ್ಮನ್ನು ಜೀವಂತವಾಗಿರಿಸಿಕೊಳ್ಳುತ್ತಾನೆ ಮತ್ತು ನಮ್ಮ ಕರ್ಮಗಳ ಆಧಾರದ ಮೇಲೆ ನಮ್ಮನ್ನು ಮತ್ತೊಂದು ದೇಹಕ್ಕೆ ಸ್ಥಳಾಂತರಿಸುವ ಜವಾಬ್ದಾರಿಯನ್ನು ಹೊಂದಿದ್ದಾನೆ. ಭಗವಂತನ ಅರ್ಚರೂಪವನ್ನು ದೈವಿಕತೆಯ ಕೇವಲ ಪ್ರತಿಮಾ ರೂಪದ ಪ್ರತಿವಿದ್ಯವೆಂದು ಪರಿಗಣಿಸಬಾರದು. ಈ ರೂಪವು ಭಗವಂತನಿಗಿಂತ ಕಡಿಮೆಯಿಲ್ಲ ಮತ್ತು ಅವನಂತೆಯೇ ಪರಿಗಣಿಸಬೇಕು. ನಾವು ಪರಸ್ಪರ ವರ್ತಿಸುವಂತೆ ಭಗವಂತನು ನಮ್ಮೊಂದಿಗೆ ಮಾತನಾಡಬಾರದು, ತಿನ್ನಬಾರದು ಅಥವಾ ಮಾತನಾಡಬಾರದು. ಆದರೆ ಭಗವಂತನು ವಾಸಿಸಲು ಆಯ್ಕೆ ಮಾಡಿದ ದೇಹದ ನಿಯಮಗಳಿಗೆ ಬದ್ಧನಾಗಿರುತ್ತಾನೆ. ದೇವತಾ ರೂಪವು ಭಗವಂತನು ತನ್ನ ದೇಹವಾಗಿರಲು ಮಿಶ್ರಲೋಹ ಅಥವಾ ಮಣ್ಣಿನ ರೂಪವನ್ನು ಬಳಸಲು ಆಯ್ಕೆ ಮಾಡಿದ ಒಂದು ರೂಪವಾಗಿದೆ. ಮಿಶ್ರಲೋಹ ಅಥವಾ ಲೋಹವು ಮಾತನಾಡುವುದಿಲ್ಲ ಮತ್ತು ಅದರಿಂದ ಅವನು ದೇಹದಿಂದ ಮಾತನಾಡುವುದಿಲ್ಲ. ಭಗವಂತನು ನಮ್ಮ ಸಲುವಾಗಿ ಅದನ್ನು ತನ್ನ ರೂಪವೆಂದು ಸ್ವೀಕರಿಸಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಭಗವಂತನು ನಮ್ಮ ಮನಸ್ಸಿನ ಮೂಲಕ ನಮ್ಮನ್ನು ಸಂಪರ್ಕಿಸುತ್ತಾನೆ. ಈ ಅರ್ಚ ವಿಗ್ರಹ ಅಥವಾ ಯಾವುದೇ ರೀತಿಯ ಭಗವಂತನ ರೂಪಕ್ಕೆ ನಾವು ಧೂಪವನ್ನು ಅರ್ಪಿಸುತ್ತೇವೆ. ಧೂಪವು ಹೊರಸೂಸುವ ಧೂಪದ ಪರಿಮಳದೊಂದಿಗೆ ಹತ್ತಿರದವರಿಗೆ ಒಂದು ಉತ್ತೇಜಕ ವಾತಾವರಣವನ್ನು ಸೃಷ್ಟಿಸುತ್ತದೆ. ಇದು ಇತರರನ್ನು ಪ್ರೇರೇಪಿಸುವ ಮತ್ತು ಉನ್ನತೀಕರಿಸುವ ವಿದ್ವಾಂಸರ ನಡವಳಿಕೆ ಮತ್ತು ಕ್ರಿಯೆಗಳನ್ನು ಸಂಕೇತಿಸುತ್ತದೆ. ಪೂಜೆಯಲ್ಲಿ ದೀಪವು ಜ್ಞಾನವನ್ನು ಪ್ರತಿನಿಧಿಸುತ್ತದೆ, ನಮ್ಮ ಸದ್ಗುಣವನ್ನು ರೂಪಿಸುವ ಮತ್ತು ಪೋಷಿಸುವ ಮತ್ತು ನಮ್ಮ ನಡವಳಿಕೆಯನ್ನು ಬೆಳಗಿಸುವ ಜ್ಞಾನವಾಗಿದೆ. ದೇವರಿಗೆ ನೀರಿನ ಆಚಮನ ಅರ್ಪಣೆಯ ಶ್ರದ್ಧೆಯನ್ನು ಸಂಕೇತಿಸುತ್ತದೆ. ಇದು ಕೇಂದ್ರೀಕೃತ ಭಕ್ತಿ ಮತ್ತು ಜ್ಞಾನದ ಶ್ರದ್ಧೆಯ ಅನ್ವೇಷಣೆಯಾಗಿದೆ. ನಮ್ಮ ಹಿಂದೂ ಪೂಜಾ ವಿಧಾನಗಳಲ್ಲಿ ಧೂಪವನ್ನು ವಾತಾವರಣವನ್ನು ಶುದ್ಧೀಕರಿಸಲು ಪ್ರಾರ್ಥನಾ ವಿಧಿಗಳ ಭಾಗವಾಗಿ ಅರ್ಪಿಸಲಾಗುತ್ತದೆ. ಇದು ಪವಿತ್ರ ಸ್ಥಳವನ್ನು ಸೃಷ್ಟಿಸುತ್ತದೆ ಮತ್ತು ಸಾಂಕೇತಿಕವಾಗಿ ದೇವತೆಗಳಿಗೆ ಭಕ್ತಿಯನ್ನು ತಿಳಿಸುತ್ತದೆ. ಪರಿಮಳಯುಕ್ತ ಹೊಗೆಯು ನಮ್ಮ ಪ್ರಾರ್ಥನೆಗಳನ್ನು ಮತ್ತು ಸಕಾರಾತ್ಮಕ ಶಕ್ತಿಯನ್ನು ದೈವಿಕತೆಗೆ ಕೊಂಡೊಯ್ಯುತ್ತದೆ ಎಂಬ ನಂಬಿಕೆಯೊಂದಿಗೆ ಮೂಲಭೂತವಾಗಿ ದೇವರು ಮತ್ತು ದೇವತೆಗಳಿಗೆ ಆಹ್ಲಾದಕರವಾದ ಅರ್ಪಣೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಇದನ್ನು ಒಬ್ಬರ ಜೀವನಕ್ಕೆ ಮತ್ತು ನಮ್ಮ ಮನೆಗೆ ಭಗವಂತನ ಆಶೀರ್ವಾದವನ್ನು ಆಹ್ವಾನಿಸುವ ಒಂದು ಮಾರ್ಗವೆಂದು ಪರಿಗಣಿಸಲಾಗಿದೆ. ಉರಿಯುತ್ತಿರುವ ಧೂಪದಿಂದ ಮೇಲೇರುವ ಹೊಗೆ ಪ್ರಾರ್ಥನೆಗಳು ಮತ್ತು ಸಕಾರಾತ್ಮಕ ಉದ್ದೇಶಗಳ ಆರೋಹಣವನ್ನು ಪ್ರತಿನಿಧಿಸುತ್ತದೆ. ಮನೆಗಳಲ್ಲಿ ಮತ್ತು ದೇವಾಲಯಗಳಲ್ಲಿ ಧೂಪವನ್ನು ಅರ್ಪಿಸುವುದರಿಂದ ಪವಿತ್ರ ವಾತಾವರಣ ಸೃಷ್ಟಿಯಾಗುತ್ತದೆ. ಧೂಪದ ಸುವಾಸನೆಯು ಜಾಗವನ್ನು ಶುದ್ಧೀಕರಿಸುತ್ತದೆ ಮತ್ತು ಪ್ರಾರ್ಥನೆ ಮತ್ತು ಧ್ಯಾನಕ್ಕೆ ಅನುಕೂಲಕರವಾದ ಶಾಂತಿಯುತ ವಾತಾವರಣವನ್ನು ಸೃಷ್ಟಿಸುತ್ತದೆ ಎಂದು ನಂಬಲಾಗಿದೆ. ಧೂಪವನ್ನು ಸುಡುವುದರಿಂದ ಪೂಜೆಯ ಸಮಯದಲ್ಲಿ ಆಧ್ಯಾತ್ಮಿಕ ಅನುಭವವನ್ನು ಹೆಚ್ಚಿಸುತ್ತದೆ. ನಮ್ಮ ಹಿಂದೂ ಧರ್ಮದಲ್ಲಿ ಹೋಮ ಹವನಗಳ ಸಮಯದಲ್ಲಿ ಧೂಪವನ್ನು ಅರ್ಪಿಸಲಾಗುತ್ತದೆ. ಇದು ಗಾಳಿಯನ್ನು ಶುದ್ಧೀಕರಿಸುತ್ತದೆ, ಪವಿತ್ರ ಮತ್ತು ಸಂತೋಷದ ವಾತಾವರಣವನ್ನು ಸೃಷ್ಟಿಸುತ್ತದೆ. ಧೂಪವನ್ನು ಸುಡುವುದರಿಂದ ದೇವರು ಮತ್ತು ದೇವತೆಗಳು ನಮ್ಮ ಮನೆಗಳಿಗೆ ಮತ್ತು ನಮ್ಮ ಜೀವನದಲ್ಲಿ ಅವರ ಆಶೀರ್ವಾದಗಳನ್ನು ಆಹ್ವಾನಿಸುತ್ತಾರೆ ಎಂದು ನಂಬಲಾಗಿದೆ. ಧೂಪದ ಹೊಗೆ ಎಲ್ಲ ದೇವತೆಗಳನ್ನು ನಮ್ಮ ಮನೆಗೆ ಅಥವಾ ದೇವಾಲಯಗಳಲ್ಲಿ ನಮ್ಮ ಪೂಜೆಯನ್ನು ಸ್ವೀಕರಿಸಲು ಆಹ್ವಾನಿಸುತ್ತದೆ ಎಂದು ಹೇಳಲಾಗುತ್ತದೆ. ಧೂಪದ ಬಳಕೆ ಧಾರ್ಮಿಕ ಸಮಾರಂಭಗಳಿಗೆ ಸೀಮಿತವಾಗಿಲ್ಲ. ನಮ್ಮ ಜೀವನದಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಧೂಪವನ್ನು ಬೆಳಗಿಸುವುದು ಅನೇಕ ಹಿಂದೂ ಕುಟುಂಬಗಳಲ್ಲಿ ಸಾಮಾನ್ಯ ಹಿಂದೂ ಪದ್ಧತಿಯಾಗಿದೆ. ವಿಶೇಷವಾಗಿ ಮಂಗಳವಾರ ಮತ್ತು ಶುಕ್ರವಾರದ ಪೂಜೆಯ ಸಮಯದಲ್ಲಿ ಧೂಪವನ್ನು ಅರ್ಪಿಸಲಾಗುತ್ತದೆ. ಏಕಾದಶಿ, ದ್ವಾದಶಿ, ಪ್ರದೋಷ ಕಾಲ, ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ಸಂಕಷ್ಟ ಚತುರ್ಥಿಯಂತಹ ಹಬ್ಬಗಳು ಮತ್ತು ಪರ್ವಕಾಲಗಳಲ್ಲಿ ಧೂಪವನ್ನು ಕಡ್ಡಾಯವಾಗಿ ಅರ್ಪಿಸುತ್ತಾರೆ. ಧೂಪದ ಸುವಾಸನೆಯು ದೈವಿಕತೆಗೆ ಪ್ರಾರ್ಥನೆಗಳನ್ನು ಒಯ್ಯುತ್ತದೆ, ನಕಾರಾತ್ಮಕ ಶಕ್ತಿಗಳಿಂದ ಪರಿಸರವನ್ನು ಶುದ್ಧೀಕರಿಸುತ್ತದೆ ಮತ್ತು ಯೋಗಕ್ಷೇಮದ ಪ್ರಜ್ಞೆಯನ್ನು ಉತ್ತೇಜಿಸುತ್ತದೆ ಎಂಬ ನಂಬಿಕೆಯೊಂದಿಗೆ ದಿನವನ್ನು ಪ್ರಾರಂಭಿಸಲು ಅಥವಾ ಕೊನೆಗೊಳಿಸಲು ಇದು ಒಂದು ಮಾರ್ಗವಾಗಿದೆ. ಪ್ರಾಚೀನ ಭಾರತೀಯ ಗ್ರಂಥಗಳ ಪ್ರಕಾರ ಧೂಪವು ಆಧ್ಯಾತ್ಮಿಕ ಆಚರಣೆಗಳಲ್ಲಿ ಮಹತ್ವದ ಸ್ಥಾನವನ್ನು ಹೊಂದಿದೆ. ವೇದಗಳು ಮತ್ತು ಕೆಲವು ಹಳೆಯ ಪವಿತ್ರ ಗ್ರಂಥಗಳು ಯಾಗಗಳು ಮತ್ತು ಇತರ ಆಚರಣೆಗಳಲ್ಲಿ ಧೂಪದ ಬಳಕೆಯನ್ನು ಉಲ್ಲೇಖಿಸುತ್ತದೆ. ಧೂಪವನ್ನು ಸುಡುವ ಸುವಾಸನೆಯನ್ನು ಪ್ರಾರ್ಥನೆಗಳ ವಾಹಕ, ದೈವಿಕ ಕ್ಷೇತ್ರಗಳನ್ನು ತಲುಪುವ ಮತ್ತು ದೇವತೆಗಳನ್ನು ಸಮಾಧಾನಪಡಿಸುವ ಸಾಧನೆ ಎಂದು ವಿವರಿಸಲಾಗಿದೆ. ಅಗ್ನಿ ಪುರಾಣದ ಪ್ರಕಾರ ಧೂಪದ ವಿಧಿಗಳು ಮತ್ತು ಅದರ ಉಪಯೋಗಗಳನ್ನು ವಿವರಿಸುತ್ತದೆ. ಧೂಪದ ಹೊಗೆಯು ಗಾಳಿಯನ್ನು ಶುದ್ಧೀಕರಿಸುವ ಮೂಲಕ ದೈಹಿಕವಾಗಿ ಮಾತ್ರವಲ್ಲದೆ ದುಷ್ಟಶಕ್ತಿಗಳು ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ನಿವಾರಿಸುವ ಮೂಲಕ ಆಧ್ಯಾತ್ಮಿಕವಾಗಿಯೂ ಶುದ್ಧೀಕರಣ ಪರಿಣಾಮವನ್ನು ಬೀರುತ್ತದೆ ಎಂದು ಉಲ್ಲೇಖಿಸುತ್ತದೆ.
ಹಬ್ಬಗಳು, ಗೃಹ ಪ್ರವೇಶ ಸಮಾರಂಭಗಳು ಮತ್ತು ಇತರ ಶುಭ ಸಂದರ್ಭಗಳಲ್ಲಿ ಧೂಪವನ್ನು ಹೆಚ್ಚಾಗಿ ಬಳಸುವುದಕ್ಕೆ ಇದೇ ಕಾರಣವಾಗಿದೆ. ಧೂಪದ ಪ್ರಯೋಜನಗಳು ಅದರ ಧಾರ್ಮಿಕ ಮಹತ್ವವನ್ನು ಮೀರಿವೆ. ಧೂಪವನ್ನು ಸುಡುವುದು ನಮ್ಮ ಮಾನಸಿಕ ಮತ್ತು ಆಧ್ಯಾತ್ಮಿಕ ಯೋಗಕ್ಷೇಮದ ಮೇಲೆ ಆಳವಾದ ಪರಿಣಾಮ ಬೀರುತ್ತದೆ. ಧೂಪವನ್ನು ಬೆಳಗಿಸುವ ಮತ್ತು ಹೊಗೆ ಹರಡುವುದನ್ನು ನೋಡುವ ಕ್ರಿಯೆಯು ಧ್ಯಾನಸ್ಥವಾಗಬಹುದು. ಇದು ನಮ್ಮ ಆಲೋಚನೆಗಳ ಮೇಲೆ ಕೇಂದ್ರೀಕರಿಸಲು ಮತ್ತು ನಮ್ಮ ಆಂತರಿಕ ಆತ್ಮದೊಂದಿಗೆ ಸಂಪರ್ಕ ಸಾಧಿಸಲು ಸಹಾಯ ಮಾಡುತ್ತದೆ. ಶ್ರೀಗಂಧ, ಮಲ್ಲಿಗೆಯಂತಹ ಶಾಂತಗೊಳಿಸುವ ಧೂಪದ ಸುಗಂಧವು ನಮ್ಮ ಮನಸ್ಸನ್ನು ಶಮನಗೊಳಿಸುತ್ತದೆ, ನಮ್ಮ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಶಾಂತಿಯುತ ಭಾವನೆಯನ್ನು ಉತ್ತೇಜಿಸುತ್ತದೆ. ಆಯುರ್ವೇದದಲ್ಲಿ ಧೂಪದ ಬಳಕೆಯನ್ನು ಅದರ ಚಿಕಿತ್ಸಕ ಗುಣಗಳಿಗೆ ಶಿಫಾರಸು ಮಾಡಲಾಗಿದೆ. ಧೂಪದಲ್ಲಿ ಬಳಸಲಾಗುವ ಕೆಲವು ಗಿಡಮೂಲಿಕೆಗಳು ಮತ್ತು ರಳಗಳಿಂದ ಬರುವ ಹೊಗೆಯು ಗುಣಪಡಿಸುವ ಪರಿಣಾಮಗಳನ್ನು ಹೊಂದಿದೆ, ಗಾಳಿಯನ್ನು ಶುದ್ಧೀಕರಿಸುತ್ತದೆ ಮತ್ತು ಆರೋಗ್ಯಕರ ವಾತಾವರಣವನ್ನು ಸೃಷ್ಟಿಸುತ್ತದೆ ಎಂದು ನಂಬಲಾಗಿದೆ. ಇದು ಧೂಪವನ್ನು ಕೇವಲ ಆಧ್ಯಾತ್ಮಿಕ ಆಚರಣೆಯಾಗಿ ಮಾತ್ರವಲ್ಲದೆ ನಮ್ಮ ಒಟ್ಟಾರೆ ಯೋಗಕ್ಷೇಮವನ್ನು ಹೆಚ್ಚಿಸುವ ಒಂದು ಮಾರ್ಗವಾಗಿದೆ. ಹಲವು ವಿಧಿಗಳಲ್ಲಿ ಧೂಪವನ್ನು ಸುಡುವುದು ಭಾರತೀಯ ಸಂಸ್ಕೃತಿಯ ತುಣುಕನ್ನು ನಿಮ್ಮ ಕೈಯಲ್ಲಿ ಹಿಡಿದಿಟ್ಟುಕೊಂಡಂತೆ. ನೀವು ಪ್ರತಿ ಬಾರಿ ಧೂಪವನ್ನು ಬೆಳಗಿಸುವಾಗ ನೀವು ತಲೆಮಾರುಗಳ ಮೂಲಕ ರವಾನಿಸಲ್ಪಟ್ಟ ಸಂಪ್ರದಾಯದಲ್ಲಿ ಭಾಗವಹಿಸುತ್ತಿದ್ದೀರಿ. ಅದು ಪವಿತ್ರ ದೇವಾಲಯಗಳಿಂದ ಸಂಗ್ರಹಿಸಿದ ಹೂವುಗಳಿಂದ ಮಾಡಿದ ಪರಿಮಳಯುಕ್ತ ಧೂಪವಾಗಲಿ ಅಥವಾ ಅದು ಸುಸ್ಥಿರ ಹವನದಿಂದ ಬಂದಿದ್ದಾಗಿರಬಹುದು. ಧೂಪವನ್ನು ಅರ್ಪಿಸುವಾಗ ಸಾವಿರಾರು ವರ್ಷಗಳಿಂದ ಆಚರಿಸಲಾಗುತ್ತಿರುವ ಆಚರಣೆಯನ್ನು ನಾವು ಮುಂದುವರಿಸುತ್ತಿದ್ದೇವೆ ಎಂದು ನಾವು ಭಾವಿಸಬೇಕು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಮ್ಮ ಜೀವನ, ಪ್ರಕೃತಿ ಮತ್ತು ದೈವಿಕ ಉಪಸ್ಥಿತಿಯನ್ನು ಆಚರಿಸಲು ಆಚರಣೆಗಳನ್ನು ನಡೆಸಲಾಗುತ್ತದೆ. ಈ ಆಚರಣೆಗಳಲ್ಲಿ ಧೂಪವು ಪ್ರಮುಖ ಪಾತ್ರ ವಹಿಸುತ್ತದೆ. ಧೂಪವನ್ನು ಭಗವಂತನ ಆಶೀರ್ವಾದವನ್ನು ಕೋರಲು ಬಳಸಲಾಗುತ್ತದೆ. ಧೂಪವನ್ನು ಬಳಸುವ ಮೂಲಕ ನಾವು ಕೇವಲ ಒಂದು ಆಚರಣೆಯನ್ನು ಮಾಡುತ್ತಿಲ್ಲ. ಪ್ರತಿಯೊಂದು ಸುಗಂಧಕ್ಕೂ ಒಂದು ಅರ್ಥವಿದೆ, ಪ್ರತಿಯೊಂದು ಆಚರಣೆಗೂ ಒಂದು ಉದ್ದೇಶವಿದೆ ಮತ್ತು ಪ್ರತಿಯೊಂದು ಕ್ರಿಯೆಯು ದೈವಿಕತೆಗೆ ಒಂದು ಹೆಜ್ಜೆ ಹತ್ತಿರವಾಗುವಂತೆ ಭಾರತೀಯ ಆಧ್ಯಾತ್ಮಿಕತೆಯ ಸಾರದೊಂದಿಗೆ ನಾವು ಸಂಪರ್ಕ ಸಾಧಿಸುತ್ತಿದ್ದೇವೆ. ನಿಮ್ಮ ಬೆಳಗಿನ ಪೂಜೆ ಅಥವಾ ಧ್ಯಾನದ ಸಮಯದಲ್ಲಿ ಧೂಪವನ್ನು ಬೆಳಗಿಸುವ ಮೂಲಕ ನಿಮ್ಮ ದಿನವನ್ನು ಪ್ರಾರಂಭಿಸಿ. ಈ ಸುಗಂಧವು ನಿಮ್ಮ ಗಮನವನ್ನು ಕೇಂದ್ರೀಕರಿಸಲು ಮತ್ತು ಮುಂದಿನ ದಿನಕ್ಕೆ ಸಕಾರಾತ್ಮಕ ಸಾರವನ್ನು ಹೊಂದಿಸಲು ಸಹಾಯ ಮಾಡುತ್ತದೆ. ಸಂಜೆ ಬೆಳಕಿನ ಧೂಪವು ನಿಮ್ಮ ಮನೆಯನ್ನು ಯಾವುದೇ ನಕಾರಾತ್ಮಕ ಶಕ್ತಿಗಳಿಂದ ಶುದ್ಧೀಕರಿಸಲು ಮತ್ತು ವಿಶ್ರಾಂತಿ ಅಥವಾ ಆಧ್ಯಾತ್ಮಿಕ ಅಭ್ಯಾಸಗಳಿಗೆ ಶಾಂತಿಯುತ ವಾತಾವರಣವನ್ನು ಸೃಷ್ಟಿಸಲು ಸಹಾಯ ಮಾಡುತ್ತದೆ. ಹೊಗೆಯನ್ನು ಶುದ್ಧತೆ ಮತ್ತು ಬೆಂಕಿಯನ್ನು ಸಂಕೇತಿಸುವ ದೈವಿಕತೆಗೆ ಅರ್ಪಣೆಯಾಗಿ ನೋಡಲಾಗುತ್ತದೆ. ದೇವಾಲಯಗಳಲ್ಲಿ ಅಥವಾ ಮನೆಗಳಲ್ಲಿ ಧೂಪವು ಆಧ್ಯಾತ್ಮಿಕ ಅನುಭವವನ್ನು ಹೆಚ್ಚಿಸುತ್ತದೆ. ಇದು ಶಾಂತ ವಾತಾವರಣವನ್ನು ಸೃಷ್ಟಿಸಲು ಸಹಾಯ ಮಾಡುತ್ತದೆ. ಇದು ಪ್ರಾರ್ಥನೆಗಳನ್ನು ಹೆಚ್ಚು ಅರ್ಥಪೂರ್ಣವಾಗಿಸುತ್ತದೆ. ಪೂಜೆಯು ಆಳವಾದ ಚಿಂತನೆ ಮತ್ತು ದೈವಿಕ ಸಂಪರ್ಕದ ಸಮಯ. ಪೂಜೆಯ ಸಮಯದಲ್ಲಿ ಧೂಪವನ್ನು ಅರ್ಪಿಸುವುದರಿಂದ ಏಕಾಗ್ರತೆ ಮತ್ತು ಸಾವಧಾನತೆಯನ್ನು ಪ್ರೋತ್ಸಾಹಿಸುವ ವಾತಾವರಣವನ್ನು ಸೃಷ್ಟಿಯಾಗುತ್ತದೆ. ಹಿತವಾದ ಸುವಾಸನೆಯು ಮನಸ್ಸನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತದೆ. ಇದರಿಂದಾಗಿ ನೀವು ಪೂಜೆಯ ಆಚರಣೆಗಳಲ್ಲಿ ಸಂಪೂರ್ಣವಾಗಿ ಮುಳುಗಬಹುದು. ಧೂಪದಿಂದ ಬರುವ ಹೊಗೆಯು ಪ್ರಾರ್ಥನೆಗಳು ಮತ್ತು ದೃಢೀಕರಣಗಳನ್ನು ಒಯ್ಯುತ್ತದೆ, ನಮ್ಮ ಗಮನವನ್ನು ಹೆಚ್ಚಿಸುತ್ತದೆ ಮತ್ತು ನಮ್ಮ ಜೀವನದಲ್ಲಿ ಅದೃಷ್ಟವನ್ನು ಆಕರ್ಷಿಸುತ್ತದೆ ಎಂದು ನಂಬಲಾಗಿದೆ. ಧೂಪವು ದೇವತೆಗಳನ್ನು ಸಂತೋಷಪಡಿಸುತ್ತದೆ ಮತ್ತು ನಮ್ಮ ಪ್ರಾರ್ಥನೆಗಳನ್ನು ಭಗವಂತನಿಗೆ ತಲುಪಲು ಸಹಾಯ ಮಾಡುತ್ತದೆ. ಇದಿಷ್ಟು ಧೂಪದ ಮಹತ್ವದ ಬಗ್ಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.